ರಸ್ತೆ ಬದಿ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟು ಬಾಡಿಗೆ ನೀಡಿದವರಿಗೆ ನಗರಸಭೆ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆಯೇ ಶಾಕ್ ನೀಡಿದ್ದಾರೆ. ಚಳ್ಳಕೆರೆ ನಗರದಲ್ಲಿ ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟು ಬಾಡಿಗೆ ನೀಡಿದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಹೌದು, ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯ ಉಡುಪಿ ಗಾರ್ಡನ್ನಿಂದ ಕೋಟಿ ಗುಡ್ಡದವರೆಗೆ ರಸ್ತೆ ಬದಿಯಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನು ಅಸ್ತವ್ಯಸ್ತವಾಗಿ ಇಟ್ಟು ಬಾಡಿಗೆ ನೀಡಲಾಗುತ್ತಿತ್ತು. ಇದರಿಂದ ನಗರದ ಸೌಂದರ್ಯಕ್ಕೆ ಧಕ್ಕೆ ಉಂಟಾಗಿದ್ದು, ಸಾರ್ವಜನಿಕ ಸಂಚಾರಕ್ಕೂ ಅಡಚಣೆ ಆಗುತ್ತಿತ್ತು. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಗರಸಭೆ ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಈ ಸಂಬಂಧ ಮಾತನಾಡಿದ ನಗರಸಭೆ ಪೌರಾಯುಕ್ತ ಜಗ್ಗರೆಡ್ಡಿ ಅವರು, ಶಾಸಕರ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಮಿತಿ ಸಭೆಯ ತೀರ್ಮಾನದಂತೆ ನೈಜ ವ್ಯಾಪಾರಸ್ಥರಿಗೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು. ಅಲ್ಲ ಹೇಳಿದ್ರು ಅವರು, ಪಾಪ ಇರ್ಲಿ ಬಿಡ್ರಿ, ಅದನ್ನೇ ನೆನೆಸೋದು ಬೇಡ ಅಂತ ಫಸ್ಟ್ ಬೆಳಿಗ್ಗೆನೇ ಹೇಳ್ಬಿಟ್ರು. ಇನ್ನೊಂದು ಮಾತು ಹೇಳಿ, ಅಲ್ಲಿ ಕಾರ್ ಇರಂಗಿಲ್ಲ. ಹಂಗ ಇವು ತೆಗಿರಿ ಸರ್. ಬಿಡು ಮುರ್ದಣ. ₹100 ಯಾಕೆ ಅಲ್ಲ, ಕೆಲವ್ರು ಮಾಡೋದೇ ಇಲ್ಲ, ಸುಮ್ಮನೆ ಇದು ಮಾಡ್ತಾರೆ. ಈಗಾಗಲೇ ನಾವು ಒಂದು 15 ದಿನದ ಮುಂಚಿತವಾಗಿ ನಾವು ನಮ್ಮ ನಗರಸಭೆ ಆಟೋ ಟಿಪ್ಪರ್ಗಳ ಮೂಲಕ ಪ್ರಚಾರ ಮಾಡಿಸಿದ್ವಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೆ ಖಾಲಿ ಇರುವಂತಹ ಅಂಗಡಿಯಲ್ಲಿ ಸ್ಥಳದಲ್ಲಿ ಅದು ಗುಡಿಸಲು ಮತ್ತು ಡಬ್ಬಾಂಗಡಿ ಇಟ್ಟಿರ್ತಾರೆ. ಆ ಗುಡಿಸಲು ಮತ್ತು ಡಬ್ಬಾಂಗಡಿ ಇದ್ದು ಸಮೇತ ಆ ಕೆಲವು ಅಂಗಡಿಗಳಲ್ಲಿ ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳು ಸಹ ಮಾಡ್ತಿಲ್ಲ. ಅಂಥ ಅಂಗಡಿಗಳನ್ನು ನಾವು ನಿರ್ದಾಕ್ಷಿಣ್ಯ ಖಾಲಿ ಮಾಡ್ತೀವಿ. ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಕು ಅಂತ ಒಂದು ಉದ್ದೇಶ ಇಲ್ಲ. ಈಗ ಆಲ್ರೆಡಿ ನಾವು ಮತ್ತು ನಮ್ಮ DSP ಅವರು ನಮ್ಮ ಒಂದು ಸ್ಟ್ರೀಟ್ ವೆಂಡರ್ ಕಾಯ್ದೆ ಏನಿದೆ ಅದರ ಮೂಲಕ ನಾವು 30ನೇ ತಾರೀಕು ನಾವು ಮೀಟಿಂಗ್ ಮಾಡ್ತೀವಿ. ಮತ್ತು ಅವರು ಸಮೇತ ಯಾರು ಅಧ್ಯಕ್ಷ ಮತ್ತು ಕಮಿಟಿ ಮೆಂಬರ್ಗಳೆಲ್ಲ ಕರೆದು ನಾವು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ ಮಾಡಿಬಿಟ್ಟು ನಾವು ಸ್ಟ್ರೀಟ್ ವೆಂಡರ್ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿಬಿಟ್ಟು ಅವ್ರಿಗೆ ಸ್ಥಳೀಯದಲ್ಲೇ ಇಷ್ಟು ಜಾಗ ಅಂತ ನಾವು ಫಿಕ್ಸ್ ಮಾಡಿ ಕೊಡ್ತೀವಿ. ಮತ್ತು DC ಅವ್ರ ಸಹ ಅನುಮತಿ ತಗೊಂಡು ಮನೆ ಜಿಲ್ಲಾಧಿಕಾರಿ ಅನುಮತಿ ತಗೊಂಡು ಇದನ್ನೆಲ್ಲ ವ್ಯವಸ್ಥೆ ಮಾಡೋದು. ಈಗ ನಾವು ಏನಿದೆ ಈಗಾಗಲೇ ನಾವು ಇದು ಪ್ರತಿಯೊಂದು ಸಮೇತ ಖಾಲಿ ಇರುವಂತಹ ಅಂಗಡಿಲ್ಲ ಅಲ್ಲಿ ಮತ್ತು ಕೆಲವರೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಆ ಬಾಡಿಗೆ ಕೊಟ್ಟು ₹100, ₹200, ₹500 ಥರ ಪರ್ ಡೇಗೆ ಒಂದು ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಅಂಥ ಗಾಡಿಗಳನ್ನ ಅಂಥ ಅಂಗಡಿಗಳನ್ನ ಸಂಪೂರ್ಣ ನಾವು ಪರಿಶೀಲನೆ ಮಾಡಿ ಅವನ್ನೆಲ್ಲರೂ ಸಮೇತ ಕಾರ್ಯಾಚರಣೆ ಮೂಲಕ ಅವನ್ನ ಖಾಲಿ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಏನಂದರೆ ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿಲ್ಲ ಅಂಥ ಅಂಗಡಿಗಳನ್ನ ನಿರ್ದಾಕ್ಷಿಣ್ಯವಾಗಿ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ನಾವು ತೊಂದರೆ ಕೊಡ್ತಾ ಇಲ್ಲ. ಅವರು ಸಮೇತ ಸಹಕರಿಸಬೇಕು. ಈಗಾಗಲೇ ನೀವು ಎಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದೆ ಮುಂಚೆನೆ. ಈಗಾಗಲೇ ನಾವು ಆಲ್ರೆಡಿ ಒಂದು 15 ದಿನಗಳು ಸಮೇತ ನಾವು ಪ್ರಚಾರ ಮಾಡಿಸ್ತಿದ್ದೀವಿ. ನಾವು ಏಕದಮ್ ಅವರಿಗೆ ಪಾಪ ಖಾಲಿ ಮಾಡ್ಕೊಂಡು ಅವ್ರಿಗೆ ಹೊಟ್ಟೆ ಕೊಡೋರಿಗೆಲ್ಲ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು 15 ದಿನ ನಾವು ಪ್ರತಿದಿನವೂ ಸಮೇತ ನಮ್ಮ ಆಟೋ ಟಿಪ್ಪರ್ಗಳ ಮೂಲಕ ಪ್ರಚಾರ ಮಾಡಿಸ್ತೀವಿ. ಆ ಪ್ರಚಾರ ಪಡಿಸ್ತಾ ಇದ್ದೀವಿ. ಹಂಗಾಗಿ ಅವನ್ನ ನಾವೇನು ಖಾಲಿ ಇದ್ದಾವೆ ಅವನ್ನ ಖಾಲಿ ಮಾಡ್ತೀವಿ. ಮತ್ತು ಫುಟ್ಪಾತ್ ಸಾರ್ವಜನಿಕರಿಗೆ ಓಡಾಟಕ್ಕೆ ಮಾತಾಡ್ತಿರೋದು ಅವ್ರು ಫುಟ್ಪಾತ್ ಮೂಲಕ ಸಮೇತ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಯಾರೋ ಒಬ್ಬರು ಮಹಾರಾಷ್ಟ್ರದವರು ಆ ಫರ್ನಿಚರ್ ಅಂಗಡಿಯೆಲ್ಲ ಇಟ್ಕೊಂಡಿದ್ದಾರೆ ಅಂತ ಒಂದು ಖಾಲಿ ಮಾಡ್ತೀವಿ. ಇಷ್ಟು ಅದಕ್ಕೆ ನಾವು ಸಾರ್ವಜನಿಕರಿಗೆ ನಮಗೆ ಸಹಕರಿಸಬೇಕು.